ಸಂಘಟನೆ ಕಟ್ಕೊಂಡು ನಾವು ಆ ಸಂಘಟನೆ ಮಾಡಿಕೊಂಡು ಇಡೀ ರಾಜ್ಯದಾದ್ಯಂತ ನಾವು ಹೋರಾಟ ಮಾಡಬೇಕು, ಸಂಘಟನೆ ಕಟ್ಟಬೇಕು ಅಂದರೆ ಅದು ಸುಲಭದ ವಿಚಾರ ಅಲ್ಲ. ನಿಮ್ಮಂಥವರ ಎಲ್ಲರ ಸಹಕಾರ ಇರಬೇಕು, ಅತಿಥಿಗಳ ಸಹಕಾರ ಬೇಕು, ಪ್ರಾಯೋಜಕತ್ವ ಕೊಡುವಂಥವ್ರ ಸಹಕಾರ ಬೇಕು, ಕೂಲಿ ಕಾರ್ಮಿಕರ ಸಹಕಾರ ಬೇಕು, ಕಾನೂನಾತ್ಮಕವಾಗಿ ಸಹಕಾರ ಬೇಕು. ಆ ಒಂದು ಎಲ್ಲರ ಸಹಕಾರ ತಗೊಂಡು ಇವತ್ತು ನಾವು ರಾಜ್ಯಾದ್ಯಂತ ಸಂಘಟನೆ ಬಲಪಡಿಸೋದಕ್ಕೆ ಇವತ್ತು ಈ ಒಂದು ಸಂಘಟನೆ ಕಟ್ಕೊಂಡು ಬಂದಿದ್ದೀವಿ. ಈ ಸಂಘಟನೆ ಕಟ್ಟಿದಾಗ ಸುಮಾರು ಕೈಗಳು, ಕಾಣದ ಕೈಗಳು ನಮಗೆ ಕೆಲಸ ಮಾಡಿದೆ, ರಿಜಿಸ್ಟರ್ ಮಾಡಬಾರ್ದು ಅಂತ. ಆದರೆ ದಯವಿಚ್ಚೆ ಹಾಗೂ ನಿಮ್ಮ ಸೇವೆ ಮಾಡಬೇಕು ಅನ್ನೋ ಒಂದು ನಮ್ಮ ಆಶೀರ್ವಾದ, ಆ ದೇವರ ಒಂದು ಆಶೀರ್ವಾದದಿಂದ ನಾವು ಬೆಂಗಳೂರು ಕಾರ್ಮಿಕರ ಭವನದಲ್ಲಿ ಹೋಗಿ ನಾವು ನೋಂದಾಯಿತ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಅದರ ಭಾಗವಾಗಿ ಇವತ್ತು ನಾವು ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳು ಮಾಡಬೇಕಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಇಷ್ಟೊಂದು ಅದ್ಭುತವಾದಂಥ ಕಾರ್ಯಕ್ರಮಗಳು ಮೂಡಿಬರೋದಕ್ಕೆ ನೀವೆಲ್ಲ ಕಾರಣೀಭೂತರಾಗಿದ್ದೀವಿ. ಬಂಧುಗಳೇ, ಇವತ್ತು ನಾವು ಯಾವುದೇ ರೀತಿಯಾದಂಥ ಸರ್ಕಾರದ ಸೌಲಭ್ಯಗಳು ಪಡಿಬೇಕಂದ್ರೆ ಕೆಲವೊಂದು ಹಿಂದಿನ ವರ್ಷಗಳಲ್ಲಿ ನಾನಾ ರೀತಿಯಾದಂಥ ಸೌಲಭ್ಯಗಳಿತ್ತು. ಅದು ದಿನ ಕಳೆದಂತೆ ಮಾರ್ಪಾಟಾಗಿ ಇವತ್ತು ಕೆಲವೊಂದು ಯೋಜನೆಗಳು ಮೂಲೆ ಗುಂಪಾಗಿದೆ. ನಾವಿವತ್ತು ಈ ಸಂಘಗಳು ಕೇವಲ ಬೆರಳೆಣಿಕೆಯಷ್ಟು ಸಂಘಗಳನ್ನ ನಾವು ಕಟ್ಕೊಂಡು ಸುಮ್ಮನೆ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಯಶಸ್ವಿ ಆಗೋದಿಲ್ಲ. ಕೂಲಿ ಕಾರ್ಮಿಕರಿಗೆ ಆ ಒಂದು ಯೋಜನೆ ಸಿಗೋದಿಲ್ಲ. ನಾವು ಹೋರಾಟದ ಮುಖಾಂತರ ಇವತ್ತು ನಾವು ನಮ್ಮ ಹಕ್ಕನ್ನು ಪಡ್ಕೋಬೇಕಾಗಿದೆ. ಆ ಹೋರಾಟ ಯಾವ ರೀತಿ ಅಂದರೆ, ನಮಗೆ ಯಾವುದೇ ರೀತಿಯಾದಂಥ ಸೌಲಭ್ಯ ಕೊಡದಿದ್ದಲ್ಲಿ ಅಧಿಕಾರಿಗಳ ಹತ್ರ ಹೋಗಿ ಚರ್ಚೆ ಮಾಡಿ ಯಾವ ಸಂಘದಲ್ಲಿ ನಾವು ಗುರುತಿನ ಚೀಟಿ ಪಡೆದಿರ್ತೀವಿ ಆ ಒಂದು ಸಂಘದ ಅಧ್ಯಕ್ಷರ ಮುಖಾಂತರ ಕರ್ಕೊಂಡೋಗಿ ಆ ಇನ್ನೊಂದು ಇಲಾಖೆಯಲ್ಲಿ ಪ್ರಶ್ನೆ ಮಾಡುವಂಥ ವ್ಯವಸ್ಥೆ ತಮ್ಮಲ್ಲಿ ನಿರ್ಮಾಣ ಆಗಬೇಕು ಬಂಧುಗಳೇ. ಅದಕ್ಕೊಂದು ಕಾರಣ ಅವಾಗಲೇ ನಮ್ಮ ಅಧ್ಯಕ್ಷರಾದಂಥವರು ಹೇಳಿದ್ರು. ಸುಮಾರು ವರ್ಷಗಳಿಂದ 9 ವರ್ಷದಿಂದ ಇಲ್ಲಿ ನೆಲೆಗೊಂಡಿದ್ರು ಪಾಪ ಅಧಿಕಾರಿಗಳೊಬ್ಬರು. ಇವತ್ತು ಅವರು ಒಂದು ಬೇರೆ ಊರಿಗೆ ವರ್ಗಾವಣೆ ಆಗಿದೆ. ಅದು ಯಾಕೆ? ಯಾರೋ ಒಂದು ಇದು ಮಾಡಿಲ್ಲ, ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ನೀವು ತಪ್ಪು ಮಾಡಿದ್ದೀರಾ ಅಂತ ಅವ್ರಿಗೆ ದೊಡ್ಡ ಅಧಿಕಾರಿಗಳು ತಿಳಿಸ್ಕೊಟ್ಟಿದ್ದೀವಿ. ಆ ಒಂದು ಯಶಸ್ಸೇ ನಮ್ಮ ಸಂಘಕ್ಕೆ ಸಲ್ಲಬೇಕು ಅಂತ ಹೇಳ್ಬಿಟ್ಟು ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ ಬಂಧುಗಳೇ.